ನೇಹಾ ಹತ್ಯೆ ಕೇಸ್ನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಹಿಂದೂಗಳಿಂದ ಕೊಲೆಯಾಗಿದ್ದಿದ್ರೆ ಬಿಜೆಪಿ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಆದರೆ ಮುಸ್ಲಿಂ ವ್ಯಕ್ತಿಯಿಂದ ಕೊಲೆಯಾಗಿರೋದು ಬಿಜೆಪಿಗೆ ಹಬ್ಬ ಅಂತೇಳಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ. ವಿದ್ಯಾರ್ಥಿನಿ ನೇಹಾಳ ಕೊಲೆಯೂ ಇವರಿಗೆ ಹಬ್ಬ. ನಿರಂಜನ್ ರಾಜಕೀಯವನ್ನ ಮಾಡ್ತಿರೋದು ಸರಿಯಲ್ಲ. ಇದರಲ್ಲಿ ಬಿಜೆಪಿ ಕುಮ್ಮಕ್ಕಿಗೆ ನಿರಂಜನ್ ಹಿರೇಮಠ ಬಲಿಯಾಗಿದ್ದಾರೆ ಅಂತೇಳಿ ಸಂತೋಷ್ ಲಾಡ್ ಹೇಳಿದ್ದಾರೆ. ನೇಹಾ ಹತ್ಯೆಯಲ್ಲಿ ರಾಜಕೀಯ ಕೆಸರೆರಚಾಟ ಜೋರಾಗಿ ನಡೀತಾ ಇದೆ. ಸಂತೋಷ್ ಲಾಡ್ ಈ ಕುರಿತಾಗಿ ಮಾತನಾಡ್ತಾ, ಹಿಂದೂಗಳಿಂದ ಕೊಲೆಯಾದ್ರೆ ಬಿಜೆಪಿಯವರು ಅಲ್ಲಿಗೆ ಹೋಗಲ್ಲ, ಮುಸ್ಲಿಂ ವ್ಯಕ್ತಿಯಿಂದ ಕೊಲೆಯಾದ್ರೆ ಬಿಜೆಪಿಗೆ ಹಬ್ಬ ಅದು. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ. ಮುಂದುವರೆದು ಏನೇನು ಮಾತಾಡಿದ್ದಾರೆ ಸಂತೋಷ್ ಲಾಡ್ ನೋಡೋಣ ಬನ್ನಿ. This is the solidarity of Muslim community to show that they are standing by Neha and his family, ಹಿರೇಮಠ ಫ್ಯಾಮಿಲಿ ಬಗ್ಗೆ ಅದನ್ನ ಕಾಣ್ತಾನೆ ಅಲ್ಲ, ಲಾರ್ಜರ್ ಪಿಕ್ಚರ್ ಅದಿಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂಗಳು ಮರ್ಡರ್ಗಳಾಗ್ತವೆ. ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ, ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವ್ರು ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾವೀಗ. ಸೊ ಅದು ಎಲೆಕ್ಷನ್ ಹಿರೇಮಠ ಇಸ್ ಅ ಡಿಯರ್ ಫ್ರೆಂಡ್ ಆಫ್ ಮೈಂಡ್. ಕೈ ಮುಗಿದು ಕೇಳ್ತೇನೆ ನಿರಂಜನ್ ಹಿರೇಮಠ ಅವರೇ, ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಿಸ್. ಪೊಲಿಟಿಸೈಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಬಗ್ಗೆ ಮಾತನಾಡ್ತೀರಿ, ಈ ಥರ ಮಾತನಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಒಳ್ಳೇದು. ನಮ್ಮ ಪಾರ್ಟಿಗೆ ನಮ್ಮನ್ನು ಬೈದು ಸರ್ಕಾರಕ್ಕೆ ಬೈದು ನಿಮ್ಗೆ ಅನುಕೂಲ ಆಗ್ತಿದ್ರೆ ಮಾತನಾಡ್ರಿ. ನಿಮ್ಗೆ ಆಗಿರ್ತಕ್ಕಂಥ ದುಃಖ ನಮ್ಮೆಲ್ಲರಿಗೂ ಅಷ್ಟೇ ದುಃಖ ಇದೆ. ಇಟ್ ಈಸ್ ಎ ವೆರಿ ವೆರಿ ಬ್ಯಾಡ್ ಇನ್ಸಿಡೆಂಟ್. ಯಾರಿಗಾಗಬಾರ್ದು ಅಂತ ಪ್ರತಿ ಸಲ ಹೇಳ್ತೀವಿ. ಈಗೇನಾಗಿದೆ, ಅವ್ರ ಮನೆ ಒಂದು ಪಬ್ಲಿಸಿಟಿ ಪ್ರಪಗಂಡ ಮಾಡತಕ್ಕಂಥ ಬಿಜೆಪಿಗೆ ಒಂದು ಅವಕಾಶ ಆಗಿದೆ. ನಡ್ಡಾ ಸಾಹೇಬರು ಹೋದ್ರು, ಪ್ರಹ್ಲಾದ್ ಜೋಶಿ ಸಾಹೇಬರು ಹೋಗ್ತಾರೆ. ಎವ್ರಿ ಬಿಜೆಪಿ ಲೀಡರ್ ಹೋಗೋದು ಅದಕ್ಕೊಂದು ಪಬ್ಲಿಸಿಟಿ ಜಾಸ್ತಿ ಸ್ಟಂಟು. ನೀವು ನಾಳೆ ಟಿವಿಗೆ ತೋರಿಸ್ಬಿಡ್ರಿ, ಒಬ್ರು ಹೋಗೋದಿಲ್ಲ. ಆದ್ರೆ ಅದನ್ನ ದೇ ಆರ್ ಮಿಸ್ಯೂಸಿಂಗ್ ಹಿಮ್, ದೇ ಆರ್ ಗೈಡಿಂಗ್ ಹಿಮ್ ಟು ಸ್ಪೀಕ್ ವಾಟ್ ಟು ಸ್ಪೀಕ್. ಅಷ್ಟು ಗೊತ್ತಾಗಲ್ವಾ? ನಾವು ರಾಜಕೀಯ ಇಷ್ಟು ವರ್ಷದಿಂದ ಮಾಡಿಲ್ವಾ ನಾವು ಕೂಡ? ನಾನೇನಕ್ಕೆ ಏನು ಮಾಡಬೇಕು, ಯಾಕೆ ಮಾಡಬೇಕು? ಅದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್, ಆ ಥರ ಆಗಬಾರ್ದು. ನಾವೇನು ಮಾಡಬೇಕು, ಪ್ರಚನೆ ಮಾಡ್ಬೇಕು ಅವ್ರಿಗೆ. ಅಲ್ರಿ ನೋಡ್ರಿ, ಈ ಥರ ಒಂದಕ್ಕೊಂದು ಈಗ ಸುಮ್ಮನೆ ಸೌಜನ್ಯಕ್ಕೆ 100 ಸೌಜನ್ಯಗಳು ಹೇಳ್ಬೋದು. ಈಗ 100 ಸೌಜನ್ಯಗಳು ಹೇಳ್ಬೋದು. ಈಗ ಪುಲ್ವಾಮಾ ಅಟ್ಯಾಕ್ ಆಯ್ತು, ಯಾಕೆ ಸೌಜನ್ಯ ಹೋಯ್ತು? ಹೋಗ್ಬೇಕಾಗಿತ್ತಲ್ಲ, ಅವ್ರ ಮನೆಗಳಿಗೆ ಯಾಕೆ ಹೋಗ್ಲಿಲ್ಲ? 100 ಹೇಳ್ಕೊಂತ ಹೋಗ್ಬೋದ್ರಿ. ಬಿಕಾಸ್ ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ, ಅದೇ ಬಂದಿದ್ದ ಪ್ರಾಬ್ಲಮ್. ಈ ದೇಶದಲ್ಲಿ ಎಷ್ಟು ಹಿಂದೂ ಹೆಣ್ಣು ಸತ್ತಾರೆ, ಇವ್ರು ಯಾಕೆ ಅಲ್ಲಿ ಹೋಗೋದಲ್ಲ ಸೌಜನ್ಯಕ್ಕಾಗಿ? ಸೌಜನ್ಯಕ್ಕೆ ಯಾಕೆ ಹೋಗಿಲ್ಲ ಅಂತ ಕೇಳಿದೆ. ಅಲ್ಲಲ್ಲ, ನಾನು ಹೇಳ್ತಿರೋದು ಸೌಜನ್ಯಕ್ಕೆ ಅಲ್ಲಿ ಯಾಕೆ ಹೋಗಿಲ್ಲ ಅಂತ ಕೇಳ್ತಿರೋದು. ನೀವು ಕೇಳಿದ್ರೆ ನಾನು ನೀವು ಕೇಳಿಲ್ಲ ಅಂತ ಹೇಳಿಲ್ಲ. ಅಲ್ಲಿ ಯಾಕೆ ಹೋಗ್ಲಿಲ್ಲ? ಇಷ್ಟೆಲ್ಲ ವೀರ ಆವೇಶಗಳು ಯಾಕೆ ಬರಲಿಲ್ಲ? ಅಲ್ಲಿ ಹೋಗಿ ಇಷ್ಟೆಲ್ಲ ಸಿಂಪತಿ ಎಂಪತಿ ಯಾಕೆ ತೋರಿಸ್ತಾ ಇಲ್ಲ? ಯಾಕೆ? ಅಲ್ಲಿ ಮುಸ್ಲಿಂ ಆಂಗಲ್ ಇಲ್ಲ. ಮುಸ್ಲಿಂ ಆಂಗಲ್ ಬಂದ ತಕ್ಷಣ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತೇವೆ ಇಲ್ಲಿ. ಅದು ಒಂದೇ ಒಂದು ಹೇಳೋದು, ಮುಸ್ಲಿಂ ಆಂಗಲ್ ಬಂದ್ರೆ ಕಾಂಗ್ರೆಸ್ನವ್ರು ಮಾಡ್ತಾರೆ, ಮುಸ್ಲಿಂ ಆಂಗಲ್ ಬಂದ್ರೆ ಕಾಂಗ್ರೆಸ್ನವ್ರು ಮಾಡ್ತಾರೆ. ವೈ ವಿಲ್ ಎನಿ ಗೌರ್ಮೆಂಟ್ ಇನ್ಸ್ಟಿಗೇಟ್ ಸಚ್ ಥಿಂಗ್ಸ್? ಅದು ಎನಿವೆ, ಗಾಡ್ ಬ್ಲೆಸ್ ದಮ್. ಇದು ಅವ್ರಿಗೆ ಅಡ್ವಾಂಟೇಜ್ ಆಗಿ ಕಾಣ್ತದೆ, ಒಳ್ಳೇದಾಗ್ಲಿ ಅವ್ರಿಗೆ. ಆದ್ರೆ ಅದನ್ನ ದೇ ಆರ್ ಮಿಸ್ಯೂಸಿಂಗ್ ಹಿಮ್, ದೇ ಆರ್ ಗೈಡಿಂಗ್ ಹಿಮ್ ಟು ಸ್ಪೀಕ್ ವಾಟ್ ಟು ಸ್ಪೀಕ್. ಅಷ್ಟು ಗೊತ್ತಾಗಲ್ವಾ? ನಾವು ರಾಜಕೀಯ ನೇಹಾ ಹತ್ಯೆ ಕೇಸನ್ನ ಸಿಐಡಿಗೆ ಕೊಟ್ಟಿದ್ದು ಸ್ವಾಗತ. ಈಗಲಾದ್ರೂ ಕೂಡ ಮುಖ್ಯಮಂತ್ರಿಗಳಿಗೆ ಸರಿಯಾದ ಮಾಹಿತಿ ಸಿಕ್ತಲ್ಲ ಹಿಂಗಂತೇಳಿ ಹೇಳಿದ್ದು ನೇಹಾ ತಂದೆ ನಿರಂಜನ್ ಹಿರೇಮಠ ಅವರು ಈ ಮಾತನ್ನು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಿರಂಜನ್ ಹಿರೇಮಠ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು, ಮತ್ತೊಂದು ಹತ್ಯೆಗೆ ಅನುಕೂಲವಾಗುವಂತೆ ಮಾಡ್ತಿದ್ರು. ಆದರೆ ರಾಜ್ಯಾದ್ಯಂತ ಹೋರಾಟ ಮಾಡಿ ಅದರ ಫಲ ಇವತ್ತು ಸಿಐಡಿಗೆ ಕೊಟ್ಟಿದ್ದಾರೆ ತನಿಖೆಯನ್ನ. ಈಗಲಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಸರಿಯಾದ ಮಾಹಿತಿ ಸಿಕ್ಕಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ನಿರಂಜನ್ ನೇಹಾ ತಂದೆ ನಿರಂಜನ್ ಹಿರೇಮಠ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೇಹಾ ಹತ್ಯೆ ಪ್ರಕರಣವನ್ನು ಇದೀಗ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಒಪ್ಪಿಸಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ತಮ್ಮ ಮಗಳ ಹತ್ಯೆ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಿದೆ ರಾಜ್ಯ ಸರ್ಕಾರ, ಏನು ಹೇಳ್ತೀರಿ ಸರ್? ಈ ಹೋರಾಟದಿಂದ ಸಿಐಡಿಗೆ ಕೊಟ್ಟಿದ್ದಾರೆ, ಸ್ವಾಗತಿಸ್ತೀನಿ. ಈಗಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಮಾಹಿತಿ ಸಿಕ್ಕಿದೆ ಅಂತ ಇದ್ದೇನೆ. ಯಾಕಂದರೆ ಅನೇಕ ಮಂತ್ರಿಗಳು, ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ, ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಎಲ್ಲ ಕಾಂಗ್ರೆಸ್ ಮುಖಂಡರು, MLAಗಳು ಅನೇಕ ಭಾಗದಿಂದ ಬಂದು ನಮ್ಮ ಕಡೆಯಿಂದ ಪ್ರಾಥಮಿಕ ಹಂತದಿಂದ ಎಲ್ಲ ವರದಿಯನ್ನು ತೊಗೊಂಡು ಅವ್ರಿಗೆ ಹೋಗಿ ವರದಿಯನ್ನು ಕೊಟ್ಟು ಅವ್ರ ಕಡೆಯಿಂದ ಇವತ್ತು ಬೆಳಿಗ್ಗೆ ಆದೇಶ ಮಾಡಿಸಿದ್ದಾರೆ. ಅದಕ್ಕೆ ನಾವು ಪ್ರಥಮವಾಗಿ ಅವ್ರಿಗೆ ಈ ಹೋರಾಟದ ಒಂದು ರೂಪ ಈಗ ಒಂದು ಎಲ್ಲರ ಫಲ ಕೊಟ್ಟಿದೆ ಅಂತ ಅನ್ನಿಸುತ್ತೆ. ಎಲ್ಲೋ ಒಂದು ಕಡೆ ಈ ಪ್ರಕರಣವನ್ನು ಸ್ಥಳೀಯವಾಗಿ ಮರೆಮಾಚುವಂಥ ಪ್ರಯತ್ನಗಳಾದವು ಅಂತ. ಮರೆಮಾಚೋದಲ್ಲ, ಮುಚ್ಚಿ ಹಾಕ್ಬೇಕನ್ನೋ ಪ್ಲ್ಯಾನ್ ಇತ್ತು. ಅವ್ಗೆ ರಾಜವರಸವಾಗಿ ಮತ್ತೊಂದು ಹತ್ಯೆ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಕೇಸ್ ಅವ್ರು ಫಿಟ್ ಮಾಡತ್ತಿದ್ರು. ಅದು ಕೂಡ ವ್ಯವಸ್ಥೆವಾಗಿ ನಡೀತಾ ಇತ್ತು.
ಅದು ನನಗೆ ಸ್ಥಳೀಯವಾಗಿ ಕಂಡು ಬಂದಾಗ ನಾನು ಈ ಹೋರಾಟಕ್ಕಿಳಿದೆ. ನಾನು ಹೋರಾಟಗಾರದಿಂದ ಎಲ್ಲ ಈ ಫಲ ಸಿಕ್ತು. ಒಬ್ಬರ ಇಬ್ಬರ ಹೋರಾಟ ಮಾಡಿಲ್ಲ. ಇದು ರಾಜ್ಯವ್ಯಾಪ್ತಿ, ದೇಶವ್ಯಾಪ್ತಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ವ್ಯಾಪಾರ ಎಲ್ಲ ಕೂಡ ವಹಿವಾಟು ಎಲ್ಲ ಬಂದ್ ಮಾಡಿ ಬೀದಿಗಿಳಿದು ಹೋರಾಟ ಮಾಡ್ಯಾರ, ಮಠಾಧೀಶರು ಮಾಡ್ಯಾರ. ಆವಾಗ ಈಗ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮೇಲೆ, ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದ, ಈಗ ಕರುಣೆ ಬಂದಿದೆ ಮತ್ತು ಈಗ ಅವರು ಅದನ್ನು ಸೀರಿಯಸ್ ತೊಗೊಂಡಾರ ಅಂತೇಳಿ ನಮಗೆ ನಂಬಿಕೆಯಿಂದ CID ಕೊಟ್ಟಾರಂತ ಅನ್ಕೊತೀನಿ. ಈ ಪ್ರಕರಣ CID ತನಿಖೆಗೆ ಒಪ್ಪಿಸಿದ್ದಾರೆ. ಈಗಲಾದರೂ ಈ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಅನ್ನೋ ಭರವಸೆ ಇದೆ ಸರ್? ಈಗಾಗಲೇ ಅವರು ಯಾವ ಆಫೀಸರ್ ನನ್ನ ಸಂಪರ್ಕದಲ್ಲಿ ಬರ್ತಾರೆ, ನಾನು ಏನು ವರದಿ ತೊಗೊಂಡು ಬರ್ತಾರೆ, ಅವ್ರು ಏನು ಮಾಹಿತಿ ತೊಗೊಂಡು ಬರ್ತಾರೆ, ನಾನು ನೋಡಿಕೊಂಡು ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಮಾಧ್ಯಮ ಮುಖಾಂತರ, ನಮ್ಮ ಹೋರಾಟಕರ ಮುಖಾಂತರ ಮತ್ತು ನಮ್ಮ ಮಠಾಧೀಶರ ಪರವಾಗಿ, ನಮ್ಮ ಎಲ್ಲ ಸಮಾಜದ ಪರವಾಗಿ, ನನ್ನ ವ್ಯಾಪಾರಸ್ಥರ ಸಂಘದವ್ರ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ನೀವಾದರೂ ಕೂಡ ನಿಷ್ಪಕ್ಷವಾಗಿ ಯಾರ್ದು ಒತ್ತಡಕ್ಕೆ ಒಳಗಾಗಲಾರ್ದೆ ಅವ್ರನ್ನ ದಯಮಾಡಿ ನೀವು ಅದನ್ನು ತನಿಖೆ ಮಾಡಬೇಕು. ಇವತ್ತು ನಾನಿದ್ದರೂ ಕೂಡ ಬನ್ನಿ, ಇದೀಗ ಹುಬ್ಳಿ ಆ್ಯಂಡ್ ಬೆಳಗಾವಿಯಿಂದ ನೇರ ಪ್ರಸಾರದಲ್ಲಿದ್ದಾರೆ. ಹುಬ್ಳಿಯಿಂದ ಪ್ರಕಾಶ್, ಮತ್ತೊಂದು ಕಡೆ ಮೈಲಾರಿ ಬೆಳಗಾವಿಯಿಂದ. ಮೊದಲು ಹುಬ್ಳಿಗೆ ಹೋಗ್ತೀನಿ. ಹುಬ್ಬಳ್ಳಿಯಲ್ಲಿ ಈಗ ಆಲ್ರೆಡಿ CIDಗೆ ವಹಿಸಿದ ನಂತರ ಇದೇನು ಕೇಸ್ ಕ್ಲೋಸ್ ಆಯಿತಾ? BJP ಪ್ರೊಟೆಸ್ಟ್ ನಿಂತೋಯ್ತಾ? ಇದನ್ನು ಮುಂದೆ ತಗೊಂಡೋಗೋ ಸಾಧ್ಯತೆ ಇಲ್ಲವಾ? ಏನಾಗ್ತಿದೆ? BJP ಆ್ಯಂಡ್ ABVP ಪ್ರತಿಭಟನಾಕಾರರು ಏನು ಹೇಳ್ತಾ ಇದ್ದಾರೆ? ಯಾಕೆ ಅಂತಂದರೆ ನೇಹಾ ಅವರ ತಂದೆ ಆಲ್ರೆಡಿ ಹೇಳಿದ್ದಾರೆ, ಓಕೆ, ಅವರು ಸ್ವಾಗತ ಮಾಡಿದ್ದಾರೆ. ಸೊ ಹಾಗಿರುವಾಗ ಇಲ್ಲಿ ಮುಗೀತಾ ಇದು ಅಂತ ನಾನು ಕೇಳ್ತಿರೋದು. ಪ್ರಕಾಶ್, ಎಸ್, ಜಯಪ್ರಕಾಶ್ ಶೆಟ್ಟಿ, ಏನು ಅಂದರೆ ಕಳೆದ ಮೊನ್ನೆ ದುರ್ಘಟನೆ ನಡೆದಂಥ ದಿನದಿಂದ ಹಿಡಿದು ಈವರೆಗೂ ಕೂಡ ಏನು ನೇಹಾಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಹೋರಾಟಗಳು ನಡೆದವು, ಆಕ್ರೋಶಗಳು ಕೂಡ ವ್ಯಕ್ತವಾದವು. ಇವತ್ತು ಕೂಡ BJPಯಿಂದ, ಅಂದರೆ ರಾಜ್ಯ BJPಯಿಂದ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ತೀವ್ರತರವಾದಂಥ ಹೋರಾಟಕ್ಕೆ ಮುಂದಾಗಿದ್ದರು. ಹುಬ್ಬಳ್ಳಿಯಲ್ಲೂ ಸಹ ಸಾಕಷ್ಟು ಜನ ಒಂದು ನೂರಾರು ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡುವ ಮೂಲಕ ನೇಹಾಳ ಹತ್ಯೆಯನ್ನು ಖಂಡಿಸಿದರು. ಜೊತೆಗೆ ಆರೋಪಿಗೆ ಶಿಕ್ಷೆ ಆಗಬೇಕು ಅಂದರೆ ಕೇವಲ ಶಿಕ್ಷೆ ಅಲ್ಲ, ಕಠಿಣವಾದಂಥ ಶಿಕ್ಷೆ ಆಗಬೇಕು, ಗಲ್ಲಿಗೆ ಏರಿಸಬೇಕು, ಅದೇ ರೀತಿ ಎನ್ಕೌಂಟರ್ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಆಗ್ರಹಗಳು ಕೇಳಿಬಂದು, ಇದಾದ ನಂತರ ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಕೇಸನ್ನು, ಪ್ರಕರಣವನ್ನು CIDಗೆ ವಹಿಸಿರುವಂಥದ್ದು. ಈ CIDಗೆ ವಹಿಸಿರುವಂಥ ಹಿನ್ನೆಲೆಯಲ್ಲಿ ಅವರ ತಂದೆ, ನೇಹಾ ಅವರ ತಂದೆ ನಿರಂಜನ್ ಅವರು ಕೂಡ ಸ್ವಾಗತವನ್ನು ಮಾಡಿದರೆ. ಜೊತೆಗೆ ಇದರಲ್ಲಿ ಈ CID ತನಿಖೆಯನ್ನು ನಡೆಯುತ್ತೆ, ಇದರಲ್ಲಿ ನನಗೆ ಭರವಸೆ ಇದೆ, ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆ ಇದೆ ಅಂತಕ್ಕಂಥ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ನೋವುಗಳಲ್ಲಿ ಸಹ ಏನು ನಿರಂಜನ್ ಅವರು ತಮ್ಮ ನೋವನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಸ್ಥಳೀಯ ಮಟ್ಟದಲ್ಲಿ ನನ್ನ ಮಗಳ ಒಂದು ಪ್ರಕರಣ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಲಾಗಿತ್ತು. ಈಗ CID ತನಿಖೆಗೆ ವಹಿಸಿರುವುದು ಒಂದು ಭರವಸೆ ಸಿಕ್ಕಂತಾಗಿದೆ. ಆದರೆ ಸಮಗ್ರವಾದಂಥ ಒಂದು ತನಿಖೆಯನ್ನು ಮಾಡುವ ಮೂಲಕ ನನ್ನ ಮಗಳಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಭರವಸೆ ಸಿಗುತ್ತೆ ಅಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಬೆಳಗ್ಗೆಯಿಂದ BJPಯ ಏನು ಕಾರ್ಯಕರ್ತರಿರ್ಬೋದು, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿರ್ಬೋದು, ABVP ಇರ್ಬೋದು, ಸಾಕಷ್ಟು ಜನ ಒಂದು ಹೋರಾಟವನ್ನು ಮಾಡಿದರು. ಜೊತೆಗೆ ಸಾಕಷ್ಟು ಜನ ಮುಖಂಡರು ಸಹಿತ ನಿರಂಜನ್ ಅವರ ಮನೆಗೆ, ನೇಹಾ ಅವರ ಮನೆಗೆ, ಅವರ ಕುಟುಂಬಸ್ಥರ ಸಾಂತ್ವನವನ್ನು ಹೇಳುವುದರ ಜೊತೆಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದರು. ಇನ್ನು ಕೆಲವೇ ಒಂದು ನಿಮಿಷಗಳ ಹಿಂದಷ್ಟೇ ಈಶ್ವರಪ್ಪ ಅವರು ಕೂಡ ಭೇಟಿಯನ್ನು ನೀಡುವ ಮೂಲಕ ಅವರ ತಂದೆಗೆ, ಅವರ ಕುಟುಂಬಸ್ಥರಿಗೆ ಸಾಂತ್ವನ ನೀಡಿದರು. ಆದರೆ ಇದು ಕೇವಲ CID ತನಿಖೆ ಕೊಡೋದು ಮಾತ್ರ ಅಲ್ಲ, CBI ತನಿಖೆಗೆ ಕೊಡುವ ಮೂಲಕ ಈ ಪ್ರಕರಣವನ್ನು ಸಮಗ್ರವಾದಂಥ ತನಿಖೆಯನ್ನು ಮಾಡಬೇಕು. ಜೊತೆಗೆ ತಪ್ಪಿತಸ್ಥ ಆರೋಪಿ ಏನಿದ್ದಾನೆ ಇವನಿಗೆ ಸೂಕ್ತವಾದಂಥ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು. ಜೊತೆಗೆ ಆ ಆರೋಪಿ ಜೊತೆಗೆ ಯಾವೆಲ್ಲ ಏನು ಸ್ನೇಹಿತರಿರ್ಬೋದು, ಅವರ ಒಡನಾಡಿಗಳು ಕುಮ್ಮಕ್ಕನ್ನು ನೀಡಿದರು, ಅವ್ರಿಗೂ ಕೂಡ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಕೆಲವೊಂದು ಆಗ್ರಹಗಳು ಕೇಳಿ ಬರ್ತಾ ಇರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಮತ್ತೊಂದು ಕಡೆ ಮೈಲಾರಿ ಇದ್ದಾರೆ ಬೆಳಗಾವಿಯಿಂದ. ಮೈಲಾರಿ, ಬೆಳಗಾವಿಯಲ್ಲಿ ಏನಾಗ್ತಾ ಇದೆ? ಬೆಳಗಾವಿಯಲ್ಲಿ ಇಲ್ಲಿಗೆ ಇದು ಮುಗಿಯುತ್ತಾ? ಏನು ಕತೆ?
ಖಂಡಿತ ಜಯಪ್ರಕಾಶ್, ನೇಹಾ ಹತ್ಯೆಯನ್ನು ಖಂಡಿಸಿ ಇವತ್ತು ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಹಿಂದೂಪರ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಏನು ಹಿಂದೂಪರ ಕಾರ್ಯಕರ್ತರಿರ್ಬೋದು ಅಥವಾ BJP ಕಾರ್ಯಕರ್ತರು ಇದನ್ನು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ಪ್ರಮುಖವಾಗಿ BJP ಇದನ್ನು ಚುನಾವಣೆ ಅಸ್ತ್ರವಾಗಿ ಬಳಸಿಕೊಳ್ಳಲು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಅದಕ್ಕೆ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದೆ ಮತ್ತು ಜಾಗೃತ ಮಹಿಳಾ ವೇದಿಕೆಯನ್ನು ಏನು ಮಾಡಿಕೊಂಡು ಆ ಒಂದು ಸಮಿತಿಯನ್ನು ರಚಿಸಿ ಅದಕ್ಕೆ ಬೆಂಬಲವನ್ನು ನೀಡಿ ಪ್ರತಿ ಹಳ್ಳಿ ಪ್ರತಿ ಗ್ರಾಮದಲ್ಲಿ ಕೂಡ ನೇಹಾಳ ಫೋಟೋವನ್ನು ಇಟ್ಕೊಂಡು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಅಥವಾ ಕ್ಯಾಂಡಲ್ ಮಾರ್ಚ್ ಮಾಡುವ ಮೂಲಕ ಏನು ಪ್ರತಿ ಹಳ್ಳಿಗೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಏನು ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಸಿಗ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಜನರಿಗೆ ತಲುಪಿಸಬೇಕು ಮತ್ತು ಮತದಾರರಿಗೆ ಇದನ್ನು ಮನದಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂಥ ಏನು ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು ಅಥವಾ ಚಿಕ್ಕೋಡಿ ಸೇರಿದಂತೆ BJP ಭದ್ರಕೋಟೆಯಲ್ಲಿ ಈ ಚುನಾವಣೆ ಸಾಕಷ್ಟು ಹಿನ್ನಡೆ ಆತಂಕ ಕೂಡ ಇತ್ತು. ಹೀಗಾಗಿ ಅದಕ್ಕೆ ಏನು ಹಿನ್ನಡೆಯಿಂದ ಈ ಒಂದು ಪ್ರಕರಣದಿಂದ ಪುಟಿದೇಳುವ ಕೆಲಸವನ್ನು ಕೂಡ ಏನು BJP ಮಾಡ್ತಿದೆ. ಇದೇ ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ಜನರ ಬಳಿ ಕಾಂಗ್ರೆಸ್ನ ಏನು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ಆರೋಪ ಏನಿದೆ ಅದನ್ನೇ ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸೋಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇವತ್ತು ಕೂಡ ಸಾಕಷ್ಟು BJP ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡಿದರು. ಬೆಳಗಾವಿಯ ಚೆನ್ನಮ್ಮನ ವೃತ್ತದಲ್ಲಿ ಮಾನವ ಸರಪಳಿಯನ್ನು ಹಾಕಿ ಸುಮಾರು 1 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡಿದರು ಮತ್ತು ಬೃಹತ್ ರ್ಯಾಲಿಯನ್ನು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ DC ಕಚೇರಿ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.